ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇಮ್ಯಾಜಿನ್ ಮಾಡಿ, ಇವತ್ತು ಬೆಳಗ್ಗೆ ಎದ್ದು ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ ಅಕೌಂಟ್ ಓಪನ್ ಮಾಡ್ತೀರಾ. ಅಲ್ಲಿ ಬರೀ ಫೇಕ್ ಅಕೌಂಟ್ಗಳು, ಯಾರಿಗೋ ಕ್ಯಾನ್ಸಲ್ ಮಾಡೋ ಟ್ರೆಂಡ್ಗಳು, ವೈರಲ್ ಆಗ್ತಿರೋ ಸುಳ್ಳು ಸುದ್ದಿಗಳು ತುಂಬಿ ತುಳುಗುತ್ತಿರ್ತವೆ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚೆ ಮಾಡ್ತಿರೋದು 18ನೇ ಶತಮಾನದ ಲಂಡನ್ ಕೂಡ ಎಕ್ಸಾಕ್ಟ್ ಆಗಿ ಹೀಗೆ ಇತ್ತು. ಆ ಕಾಲದ ಜನರ ಹತ್ರ ಸ್ಮಾರ್ಟ್ಫೋನ್ಗಳಿರಲಿಲ್ಲ. ಆಫ್ಲೈನಲ್ಲೇ ಅವರು ಇವತ್ತಿನ ಸೋಷಿಯಲ್ ಮೀಡಿಯಾಗಿಂತ ಹೆಚ್ಚು ಟಾಕ್ಸಿಕ್ ಆಗಿದ್ರು. ಇದು ಕೇವಲ ಒಂದು ಹಾಸ್ಯ ನಾಟಕವಲ್ಲ, ಸಮಾಜದ ಮುಖವಾಡಗಳನ್ನು ಕಳಚುವ ಕನ್ನಡಿ. ಪರೀಕ್ಷೆಯ ದೃಷ್ಟಿಯಿಂದ ಪ್ರತಿಯೊಂದು ಮೇನ್ ಹೆಡ್ಲೈನನ್ನು ನಾನು ಮೊದಲು ಇಂಗ್ಲೀಷ್ನಲ್ಲಿ ಓದ್ತೇನೆ, ಆಮೇಲೆ ನಾವಿಬ್ಬರೂ ಸೇರಿ ಅದರ ಹಿಂದಿರೋ ಅಸಲಿ ಲಾಜಿಕ್ ಮತ್ತು ಕಥೆಯನ್ನು ಹಂತ ಹಂತವಾಗಿ ಡಿಕೋಡ್ ಮಾಡ್ತೀವಿ. ಫಸ್ಟ್ ಹೆಡ್ಲೈನ್, ಬ್ಯಾಕ್ಗ್ರೌಂಡ್ ಆ್ಯಂಡ್ ಇಂಟ್ರೊಡಕ್ಷನ್. ಶೆರಿಡನ್ ಈ ನಾಟಕವನ್ನು 1777ರಲ್ಲಿ ಬರೆದ್ರು. ಆದರೆ ಇದನ್ನು ಯಾಕೆ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಕರೀತಾರೆ? ಆಕ್ಚುಲಿ ಎಕ್ಸಾಮ್ನಲ್ಲಿ ಬರೀ ಕಥೆ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಲೇಖಕರು ಆ ಕಥೆಯನ್ನ ಹೇಗೆ ಮತ್ತು ಯಾಕೆ ಬರೆದ್ರು ಅಂತ ವಿಶ್ಲೇಷಣೆ ಮಾಡಬೇಕು. ಕಾಮಿಡಿ ಆಫ್ ಮ್ಯಾನರ್ಸ್ ಅಂದ್ರೆ ಒಂದು ನಿರ್ದಿಷ್ಟ ಸಮಾಜದ, ಇಲ್ಲಿ ಲಂಡನ್ನ ಅತಿ ಶ್ರೀಮಂತ ಮತ್ತು ಫ್ಯಾಷನಬಲ್ ಸಮಾಜದ ನಡವಳಿಕೆಗಳನ್ನ ಲೇವಡಿ ಮಾಡೋದು. ಅಂದ್ರೆ ಅವರ ಟೊಳ್ಳುತನವನ್ನು ಹಾಸ್ಯದ ಮೂಲಕ ತೋರಿಸೋದಲ್ವಾ? ಎಕ್ಸಾಕ್ಟ್ಲಿ. ಸಮಾಜದ ಮೇಲ್ವರ್ಗದವರು ಹೊರಗಡೆ ಎಷ್ಟು ಸಭ್ಯರಾಗಿ ಕಾಣ್ತಾರೋ, ಒಳಗಡೆ ಅಷ್ಟೇ ಹೈಪೋಕ್ರಸಿ ಅಂದ್ರೆ ಬೂಟಾಟಿಕೆ ತುಂಬಿರುತ್ತೆ ಅಂತ ತೋರ್ಸೋದು ಇದರ ಉದ್ದೇಶ. ಈ ಇಂಟ್ರೊಡಕ್ಷನ್ನಲ್ಲಿ ನಾವು ಮುಖ್ಯವಾಗಿ ಇಬ್ಬರು ಅಣ್ಣ ತಮ್ಮಂದಿರನ್ನ ನೋಡ್ತೀವಿ, ಜೋಸೆಫ್ ಸರ್ಫೇಸ್ ಮತ್ತು ಚಾರ್ಲ್ಸ್ ಸರ್ಫೇಸ್. ಓಕೆ, ಲೆಟ್ಸ್ ಅನ್ಪ್ಯಾಕ್ ದಿಸ್. ಈ ಜೋಸೆಫ್ ಸರ್ಫೇಸ್ ಅಂದ್ರೆ ಲೈಕ್ ಇವತ್ತಿನ ಕಾಲದಲ್ಲಿ ಲಿಂಕ್ಡ್ಇನ್ನಲ್ಲಿ ಬರೀ ಎಥಿಕ್ಸ್ ಬಗ್ಗೆ ದೊಡ್ಡ ಪೋಸ್ಟ್ ಹಾಕಿ ರಿಯಲ್ ಲೈಫ್ನಲ್ಲಿ ಆಫೀಸ್ ಉದ್ಯೋಗಿಗಳಿಗೆ ಮೋಸ ಮಾಡ್ತಾನಲ್ಲ, ಅಂಥವನ? 100ಕ್ಕೆ 100 ಅಂತವನೇ. ಜೋಸೆಫ್ ಹೊರನೋಟಕ್ಕೆ ಮ್ಯಾನ್ ಆಫ್ ಸೆಂಟಿಮೆಂಟ್, ಅಂದ್ರೆ ಬಾಯ್ ಬಿಟ್ರೆ ಬರೀ ನೀತಿ ಪಾಠ ಹೇಳ್ತಾನೆ. ಸಮಾಜದಲ್ಲಿ ಒಳ್ಳೆ ಹೆಸರಿರುತ್ತೆ. ಹೌದು, ಆದ್ರೆ ಒಳಗಡೆ ಬರೀ ಸ್ವಾರ್ಥ ಮತ್ತು ಮೋಸ. ಇನ್ನೊಂದು ಕಡೆ ಅವನ ತಮ್ಮ ಚಾರ್ಲ್ಸ್. ಇವನು ನೋಡೋಕೆ ಬೇಜವಾಬ್ದಾರಿ, ಪಾರ್ಟಿ ಕುಡಿತ ಅಂತ ದುಂದುವೆಚ್ಚ ಮಾಡ್ಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದಾನೆ. ಆದ್ರೆ ಅವನಿಗೆ ಒಂದು ಪ್ರಾಮಾಣಿಕವಾದ ಒಳ್ಳೆ ಮನಸ್ಸಿದೆ, ರೈಟ್? ಕರೆಕ್ಟ್. ಇವರಿಬ್ಬರ ಅಸಲಿ ಬಣ್ಣ ಕಂಡು ಹೇಳಿಯೋಕೆ ಅಂತಲೇ ಅವರ ಶ್ರೀಮಂತ ಚಿಕ್ಕಪ್ಪ ಸರ್ ಆಲಿವರ್ ಸರ್ಫೇಸ್ ಭಾರತದಿಂದ ಲಂಡನ್ಗೆ ಮಾರುವೇಷದಲ್ಲಿ ಬರ್ತಾನೆ. ಅಂದ್ರೆ ಸಭ್ಯತೆಯ ಮುಖವಾಡದ ಹಿಂದೆ ನೈತಿಕ ಭ್ರಷ್ಟಾಚಾರ ಅಡಗಿದೆ ಅನ್ನೋದನ್ನ ಶೆರಿಡನ್ ಎತ್ತಿ ತೋರಿಸ್ತಿದ್ದಾರೆ. ದಿಸ್ ಇಸ್ ವೆರಿ ರೆಲೆವೆಂಟ್, ಇವತ್ತಿಗೂ ಇದು ಅನ್ವಯಿಸುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್, ಓವರ್ ಆಲ್ ಸಮರಿ. ಎಕ್ಸಾಮ್ ಅಲ್ಲಿ ಕಥೆಯ ಸಾರಾಂಶವನ್ನ ಲಾಜಿಕಲ್ ಆಗಿ ಪ್ರೆಸೆಂಟ್ ಮಾಡೋದು ಬಹಳ ಮುಖ್ಯ. ಹೌದು, ಕಥೆ ಶುರುವಾಗೋಡೆ ಒಂದು ಗಾಸಿಪ್ ಕ್ಲಬ್ ಇಂದ ಅಲ್ವಾ? ಲೇಡೀಸ್ ನೀರ್ವೆಲ್ ಅನ್ನೋ ಪಾತ್ರ. ಹೌದು, ಲೇಡೀಸ್ ನೀರ್ವೆಲ್ ಮನೆಯಿಂದಲೇ ಕಥೆ ಶುರುವಾಗುತ್ತೆ. ಇವಳೇ ಈ ಸುಳ್ಳು ಸುದ್ದಿ ಹಬ್ಬಿಸೋ ಗ್ಯಾಂಗ್ನ ಲೀಡರ್. ಇವಳಿಗೆ ಚಾರ್ಲ್ಸ್ ಮೇಲೆ ಆಸೆ ಇರುತ್ತೆ, ಆದ್ರೆ ಚಾರ್ಲ್ಸ್ ಮರಿಯಾ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಾ ಇರ್ತಾನೆ. ಆ ಮರಿಯಾ ಯಾರು ಅಂದ್ರೆ ವಯಸ್ಸಾದ ಶ್ರೀಮಂತ ಸರ್ ಪೀಟರ್ ಟೀಸೆಲ್ ಅನ್ನೋರ ವಾರ್ಡ್, ಅಂದ್ರೆ ಅವರ ರಕ್ಷಣೆಯಲ್ಲಿರೋ ಹುಡುಗಿ. ನಿಜ. ಇಲ್ಲಿ ಲೇಡೀಸ್ ನೀರ್ವೆಲ್ ಹೊಟ್ಟೆ ಕಿಚ್ಚಿನಿಂದ ತನ್ನ ಸಹಾಯಕ ಸ್ನೇಕ್ ಜೊತೆ ಸೇರಿ ಚಾರ್ಲ್ಸ್ ಮತ್ತು ಲೇಡಿ ಟೀಸೆಲ್ ಮಧ್ಯೆ ಅಫೇರ್ ಇದೆ ಅಂತ ಒಂದು ಸುಳ್ಳು ಗಾಸಿಪ್ ಹಬ್ಬಿಸ್ತಾಳೆ. ಲೇಡಿ ಟೀಸೆಲ್ ಅಂದ್ರೆ ಸರ್ ಪೀಟರ್ ಅವರ ಯುವ ಪತ್ನಿ ಅಲ್ವಾ? ಎಕ್ಸಾಕ್ಟ್ಲಿ. ಸರ್ ಪೀಟರ್ಗೆ ಚಾರ್ಲ್ಸ್ ಕಂಡ್ರೆ ಆಗಲ್ಲ, ಯಾಕಂದ್ರೆ ಅವನು ದುಂದುವೆಚ್ಚಗಾರ. ಆದ್ರೆ ಆ ಒಳ್ಳೆಯವನ ತರ ನಾಟಕ ಆಡೋ ಜೋಸೆಫ್ನೇ ಮರಿಯಾಗೆ ಸರಿಯಾದ ಜೋಡಿ ಅಂತ ಸರ್ ಪೀಟರ್ ನಂಬಿರ್ತಾನೆ. ಆದ್ರೆ ಆಕ್ಚುಯಲ್ ರಿಯಾಲಿಟಿ ಏನಂದ್ರೆ ಜೋಸೆಫ್ ಒಳಗೊಳಗೆ ಮರಿಯಾಳ ಆಸ್ತಿಗಾಗಿ ಅವಳ ಹಿಂದೆ ಬಿದ್ದಿರ್ತಾನೆ. ಜೊತೆಗೆ ಅದೇ ಸರ್ ಪೀಟರ್ನ ಹೆಂಡತಿ ಲೇಡಿ ಟೀಸೆಲ್ ಜೊತೆಯೂ ರಹಸ್ಯವಾಗಿ ಫ್ಲರ್ಟ್ ಮಾಡ್ತಾ ಇರ್ತಾನೆ. ವಾಟ್ ಅ ಮೆಸ್ ಅಂತಾರಲ್ಲ, ಹಾಗಿದೆ ಕಥೆ. ಇವರನ್ನೆಲ್ಲ ಟೆಸ್ಟ್ ಮಾಡೋಕೆ ಸರ್ ಆಲಿವರ್ ಬರ್ತಾನೆ. ಟೆಸ್ಟ್ನಲ್ಲಿ ಚಾರ್ಲ್ಸ್ ಪಾಸ್ ಆಗ್ತಾನೆ, ಜೋಸೆಫ್ ಸಿಕ್ಕಿಬೀಳ್ತಾನೆ. ದಟ್ಸ್ ದ ಕೋರ್ ಪ್ಲಾಟ್. ಇಫ್ ವಿ ಕನೆಕ್ಟ್ ದಿಸ್ ಟು ದ ಬಿಗರ್ ಪಿಕ್ಚರ್, ಎಕ್ಸಾಮ್ ಬರೆಯೋರಿಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಅವನ ಕೆಲಸಗಳಿಂದ ತಿಳಿಯುತ್ತದೆ ಹೊರತು ಸಮಾಜದಲ್ಲಿರೋ ಅವನ ಫೇಕ್ ರೆಪ್ಯುಟೇಷನ್ ಇಂದ ಅಲ್ಲ. ನಿಖರವಾಗಿ ಅದೇ ಈ ನಾಟಕದ ಜೀವಾಳ. ಇಟ್ ಮೇಕ್ಸ್ ಸೆನ್ಸ್. ಈಗ ಪ್ರತಿ ಅಂಕದ ಅಂದ್ರೆ ಆಕ್ಟ್ ವೈಸ್ ಡೀಟೇಲ್ಸ್ಗೆ ಹೋಗೋಣ. ಆಕ್ಟ್ 1 ಸಮ್ಮರಿ ಅಂಡ್ ಎಕ್ಸ್ಪ್ಲನೇಷನ್. ಫಸ್ಟ್ ಆಕ್ಟ್ನಲ್ಲಿ ಆಕ್ಚುಲಿ ಏನಾಗುತ್ತೆ? ಲೇಡೀಸ್ ನೀರ್ವೆಲ್ ಮನೆಯಲ್ಲಿ ಈ ಗಾಸಿಪ್ ಅನ್ನೋದು ಒಂದು ಕಲೆ ತರಹ ಪ್ರಾಕ್ಟೀಸ್ ಆಗ್ತಾ ಇದೆಯಲ್ಲ. ಹೌದು. ಯಾಕೆ ಜನ ಈ ತರ ಮಾಡ್ತಾರೆ? ಇದು ಅವರಿಗೆ ಏನಾದರೂ ಖುಷಿ ಕೊಡುತ್ತಾ? ಆಕ್ಟ್ 1ನಲ್ಲಿ ಶೆರಿಡನ್ ನಮಗೆ ಈ ಟೈಟಲ್ನಲ್ಲಿರುವ ಸ್ಕೂಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಜನ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಯಾಕೆ ಮಾತಾಡ್ತಾರೆ ಅಂದ್ರೆ
ಅದು ಅವರ ಸ್ವಂತ ಇನ್ಸೆಕ್ಯೂರಿಟಿ, ಅಸೂಯೆ ಮತ್ತು ಹೊಟ್ಟೆಕಿಚ್ಚಿನಿಂದ. ಲೇಡೀಸ್ ನೀರ್ವೆಲ್ ಡೈಲಾಗ್ ಒಂದಿದೆ ಅಲ್ವಾ? ಹೌದು, ಅವಳ ಯೌವನದಲ್ಲಿ ಯಾರೋ ಅವಳ ಬಗ್ಗೆ ಗಾಸಿಪ್ ಮಾಡಿ ಅವಳ ರೆಪ್ಯುಟೇಷನ್ ಹಾಳು ಮಾಡಿದ್ರು. ಅದೇ ಸೇಡಿಗೆ ಈಗ ಅವಳು ಇಡೀ ಊರಿನವರ ಮರ್ಯಾದೆ ತೆಡಿತಾ ಇದ್ದಾಳೆ. ಓ, ಹರ್ಟ್ ಪೀಪಲ್ ಅಂದ್ರೆ ನೋವು ತಿಂದವರು ಬೇರೆಯವ್ರಿಗೂ ನೋವು ಕೊಡ್ತಾರೆ. ಮತ್ತು ಇಲ್ಲಿಯೇ ಜೋಸೆಫ್ ಮತ್ತು ಚಾರ್ಲ್ಸ್ ನಡುವಿನ ಐಡಿಯಾಲಜಿಕಲ್ ಕ್ಲಾಶ್ ಕೂಡ ಎಸ್ಟಾಬ್ಲಿಷ್ ಆಗೋದು. ಖಂಡಿತ. ಜೋಸೆಫ್ ತನ್ನ ಮಾತುಗಳಿಂದಲೇ ಎಲ್ಲರನ್ನೂ ಮರಳು ಮಾಡ್ತಾನೆ. ಇದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದ ಪಾಯಿಂಟ್. ಆಕ್ಟ್ 1 ಕೇವಲ ಕಥೆಯ ಪರಿಚಯ ಅಲ್ಲ, ಇದು ನಾಟಕದ ಥೀಮ್ ಅನ್ನೇ ಸೆಟ್ ಮಾಡುತ್ತೆ. ಅಂದ್ರೆ ಯಾರು ಹೇಗೋ ಅವರು ಹಾಗೆ ಕಾಣ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಸಮಾಜದ ಮುಖವಾಡಗಳನ್ನು ಮೊದಲ ಅಂಕದಲ್ಲೇ ಲೇಖಕರು ಪರಿಚಯಿಸುತ್ತಾರೆ. ಗಾಟ್ ಇಟ್. ನಾವು ಕಥೆ ಹೇಗ್ ಬಿಲ್ಡ್ ಆಗತ್ತೆ ಅಂತ ನೋಡೋಣ. ಆಕ್ಟ್ 2 ಸಮರಿ ಅಂಡ್ ಎಕ್ಸ್ಪ್ಲನೇಷನ್. ಇಲ್ಲಿ ಕಥೆ ಟೀಸಲ್ ಫ್ಯಾಮಿಲಿ ಕಡೆ ಶಿಫ್ಟ್ ಆಗುತ್ತೆ. ಸರ್ ಪೀಟರ್ ಮತ್ತು ಲೇಡಿ ಟೀಸಲ್ ಇವ್ರದು ಅಸಮಾನತೆಯ ಮದುವೆ. ಹೌದು, ಸರ್ ಪೀಟರ್ಗೆ ವಯಸ್ಸಾಗಿದೆ. ಲೇಡಿ ಟೀಸಲ್ ಹಳ್ಳಿಯಿಂದ ಬಂದಿರೋ ಯುವತಿ. ಲಂಡನ್ನ ಗ್ಲಾಮರ್, ಫ್ಯಾಷನ್ ಮತ್ತು ಈ ಗಾಸಿಪ್ ಕಲ್ಚರ್ ಅವಳನ್ನ ಸಂಪೂರ್ಣವಾಗಿ ಕುರುಡು ಮಾಡಿದೆ. ಹಣ ಮತ್ತು ಸ್ಟೇಟಸ್ಗೋಸ್ಕರ ನಡೆಯೋ ಮದುವೆಗಳಲ್ಲಿ ಪ್ರೀತಿ ಇರಲ್ಲ, ಬರೀ ಜಗಳ ಇರುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ ಅಲ್ವಾ? ನಿಜ. ಮತ್ತೆ ಇದೇ ಆಕ್ಟ್ನಲ್ಲಿ ಆ ಫೇಕ್ ಸಜ್ಜನ ಜೋಸೆಫ್ ಲೇಡಿ ಟೀಸಲ್ನ ಬ್ರೈನ್ ವಾಶ್ ಮಾಡಿ ಅವಳನ್ನ ಸೆಡ್ಯೂಸ್ ಮಾಡಕ್ ಟ್ರೈ ಮಾಡ್ತಾನೆ. ಅವನ ಲಾಜಿಕ್ ಕೇಳಿದ್ರೆ ನಗು ಬರುತ್ತೆ. ಆ ಲಾಜಿಕ್ ಏನು ಅಂದ್ರೆ, ನೀನು ನನ್ ಜೊತೆ ಅಫೇರ್ ಇಟ್ಕೊಂಡ್ರೆ ನಿನ್ ಮೇಲೆ ಯಾರೂ ಗಾಸಿಪ್ ಮಾಡಲ್ಲ ಅಂತ. ಎಂಥ ಟ್ವಿಸ್ಟೆಡ್ ಲಾಜಿಕ್ ಇದು. ಇದನ್ನ ಎಕ್ಸಾಮ್ನಲ್ಲಿ ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಬಳಸ್ಬೋದಲ್ವಾ? ಧಾರಾಳವಾಗಿ ಬಳಸ್ಬೋದು. ಜೋಸೆಫ್ನ ಬೂಟಾಟಿಕೆ ಹೆಂಗಿದೆ ಅಂದ್ರೆ ಅವನು ತಪ್ಪು ಮಾಡೋದಕ್ಕೂ ಒಂದು ಮೊರಾಲಿಟಿ ಅಥವಾ ನೀತಿಯ ಮುಖವಾಡ ಹಾಕ್ತಾನೆ. ಇದೆಲ್ಲ ಆಕ್ಟ್ 2ರ ಹೈಲೈಟ್ಸ್. ಹೊರನೋಟಕ್ಕೆ ನೀತಿವಂತನಾಗಿ ಕಾಣುವವನ ನೈಜತೆ ಎಷ್ಟು ಕೀಳಾಗಿದೆ ಎಂಬುದನ್ನು ಶೆರಿಡನ್ ಇಲ್ಲಿ ವಿವರಿಸ್ತಾರೆ. ಕರೆಕ್ಟ್. ನೆಕ್ಸ್ಟ್ ಇಸ್ ದ ಮೋಸ್ಟ್ ಫೇಮಸ್ ಪಾರ್ಟ್. ಆಕ್ಟ್ 3 ಸಮ್ಮರಿ ಅಂಡ್ ಎಕ್ಸ್ಪ್ಲನೇಷನ್. ದ ಸ್ಕ್ಯಾಂಡಲ್ ಸೀನ್. ಲೇಡೀಸ್ ನೀರ್ವೆಲ್ ಮನೆಯಲ್ಲಿ ಆ ಗ್ಯಾಂಗ್ ಕೂತು ಬೇರೆಯವ್ರನ್ನ ಹರಾಜೋಕೋ ಸೀನ್. ಇದನ್ನು ಓದುವಾಗ ನಂಗೆ ಅನಿಸ್ತು, ಇದು ಲಿಟ್ರಲಿ ಇವತ್ತಿನ ಕ್ಯಾನ್ಸಲ್ ಕಲ್ಚರ್ ಇದ್ದಾಗಿದೆ ಅಂತ. ಹೌದು, ಆ ಹೋಲಿಕೆ ಬಹಳ ಅದ್ಭುತವಾಗಿದೆ. ಮುಖಾಮುಖಿ ಸಿಕ್ರೆ ಹಲೋ ಹೌ ಆರ್ ಯು ಅಂತಾರೆ, ಬೆನ್ನಿಂದೆ ಮಾತ್ರ ಕತ್ತಿ ಆಗ್ತಾರೆ. ಶೆರಿಡನ್ ಈ ದೃಶ್ಯದಲ್ಲಿ ಭಾಷೆಯನ್ನು ಒಂದು ಆಯುಧವಾಗಿ ಬಳಸಿದ್ದಾರೆ. ಕ್ರಾಬ್ಟ್ರೀ ಮತ್ತು ಸರ್ ಬೆಂಜಮಿನ್ ಬ್ಯಾಕ್ಬೈಟ್ ಅನ್ನೋ ಪಾತ್ರಗಳು ಸುಳ್ಳು ಸುದ್ದಿಗಳಿಗೆ ಎಂಥೆಂಥ ಕಾಲ್ಪನಿಕ ಡೀಟೇಲ್ಸ್ ಆಡ್ ಮಾಡ್ತಾರೆ ಅಂದ್ರೆ ಕೇಳ್ತಾ ಇರೋರಿಗೆ ಅದು ಸತ್ಯ ಅಂತಾನೆ ಅನ್ಸುತ್ತೆ. ಅಷ್ಟು ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಹೌದು, ಎಕ್ಸಾಮ್ನಲ್ಲಿ ಈ ಸೀನ್ ಬಗ್ಗೆ ಬರೆಯುವಾಗ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನೋದು ಆ ಸಮಾಜದಲ್ಲಿ ಒಂದು ಸ್ಪೋರ್ಟ್ ಅಥವಾ ಆಟದ ಥರ ಆಗಿತ್ತು ಅಂತ ವಿದ್ಯಾರ್ಥಿಗಳು ಮೆನ್ಷನ್ ಮಾಡಬೇಕು. ಐ ಹ್ಯಾವ್ ಅ ಕ್ವೆಶ್ಚನ್ ಹಿಯರ್. ಈ ಗಾಸಿಪ್ ಗ್ಯಾಂಗ್ನ ಜನ ಯಾಕೆ ಈ ಥರ ಮಾಡ್ತಾರೆ? ಅವರಿಗೆ ಇದರಿಂದ ದುಡ್ಡು ಸಿಗುತ್ತಾ? ಇಲ್ಲ. ಕೇವಲ ಬೇರೆಯವರು ಕೆಳಗೆ ಬಿದ್ದಾಗ ತಾವೇನೋ ದೊಡ್ಡವರು, ಸುಪೀರಿಯರ್ ಅಂತ ಫೀಲ್ ಮಾಡ್ಕೋತಾರೆ ಅಲ್ವಾ? ದಿಸ್ ಇಸ್ ಪ್ಯೂರ್ ಜೆಲಸಿ. ನಿಜ, ಅದು ಮಾನಸಿಕ ಶೂನ್ಯತೆ. ತಮ್ಮ ಜೀವನದಲ್ಲಿ ಸಾಧನೆ ಅಂತ ಏನೂ ಇಲ್ಲದಿದ್ದಾಗ ಬೇರೆಯವರ ಜೀವನದಲ್ಲಿ ಹುಳುಕು ಹುಡುಕೋದು. ಆ ಶೂನ್ಯತೆಯನ್ನ, ಆ ಬೂಟಾಟಿಕೆಯನ್ನ ಮುಚ್ಚಿಕೊಳ್ಳಲು ಅವರು ಬೇರೆಯವರ ಮೇಲೆ ಕೆಸರೆರಚ್ತಾರೆ. ಇದೇ ಈ ಅಂಕದ ಪ್ರಮುಖ ವಿಶ್ಲೇಷಣೆ. ದಟ್ಸ್ ಅ ಪವರ್ಫುಲ್ ಇನ್ಸೈಟ್. ಆಲ್ ರೈಟ್, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಆಕ್ಟ್ 4 ಸಮ್ಮರಿ ಆ್ಯಂಡ್ ಎಕ್ಸ್ಪ್ಲನೇಷನ್. ಇಲ್ಲಿ ಸರ್ ಆಲಿವರ್ನ ಪರೀಕ್ಷೆ ಶುರುವಾಗುತ್ತೆ. ಮಾರುವೇಷದಲ್ಲಿ ಬಂದು ಚಾರ್ಲ್ಸ್ನ ಭೇಟಿ ಮಾಡ್ತಾನೆ. ಇದು ಕಥೆಯ ಟರ್ನಿಂಗ್ ಪಾಯಿಂಟ್. ಮಿಸ್ಟರ್ ಪ್ರೀಮಿಯಂ ಅನ್ನೋ ಹೆಸರಿನಲ್ಲಿ ಬಡ್ಡಿ ವ್ಯಾಪಾರಿಯ ವೇಷದಲ್ಲಿ ಸರ್ ಆಲಿವರ್ ಬರ್ತಾನೆ. ಚಾರ್ಲ್ಸ್ ಕುತ್ತಿಗೆ ತನಕ ಸಾಲದಲ್ಲಿದ್ದಾನೆ. ಆ ಸಾಲ ತೀರ್ಸೋಕೆ ತನ್ನ ಪೂರ್ವಜರ ಸಂಬಂಧಿಕರ ಪೇಂಟಿಂಗ್ಸ್ಗಳನ್ನ ಹರಾಜು ಹಾಕ್ತಾ ಇರ್ತಾನೆ. ಬಟ್ ವೇಟ್, ಲೆಟ್ ಮಿ ಪುಷ್ ಬ್ಯಾಕ್ ಆನ್ ದಿಸ್. ಚಾರ್ಲ್ಸ್ ಫ್ಯಾಮಿಲಿ ಪೇಂಟಿಂಗ್ಸ್ಗಳನ್ನ ಮಾರ್ತಾ ಇದ್ದಾನೆ, ಕುಡಿತಾನೆ, ಸಾಲ ಮಾಡಿದ್ದಾನೆ. ಆದರೂ ಅವರನ್ನ ನಾವು ಗುಡ್ ಗಾಯ್ ಅಥವಾ ಹೀರೋ ಅಂತ ಯಾಕೆ ಕರಿಬೇಕು? ದಟ್ಸ್ ಅ ಬ್ರಿಲಿಯಂಟ್ ಕ್ವೆಶ್ಚನ್. 18ನೇ ಶತಮಾನದ ಆಡಿಯನ್ಸ್ ಅವನ ಈ ಆರ್ಥಿಕ ಬೇಜವಾಬ್ದಾರಿಯನ್ನ ಒಪ್ಕೊಳ್ತಿದ್ರ? ಇವತ್ತಿನ ಕಾಲದಲ್ಲಿ ಹೀಗಿದ್ರೆ ಅವನನ್ನ ಲೂಸರ್ ಅಂತಾರಲ್ವಾ? ಇಲ್ಲಿ ನಾವು 18ನೇ ಶತಮಾನದ ಫಿಲಾಸಫಿ ಅರ್ಥ ಮಾಡ್ಕೋಬೇಕು. ಆಗಿನ ಕಾಲದ ಸಾಹಿತ್ಯದಲ್ಲಿ ಪ್ರೂಡೆನ್ಸ್ ಅಂದ್ರೆ ಜಾಗರೂಕತೆ ಅಥವಾ ಹಣದ ಉಳಿತಾಯಕ್ಕಿಂತ ಬೆನವಲೆನ್ಸ್ ಅಂದ್ರೆ ಉದಾರತೆ ಅಥವಾ ಒಳ್ಳೆಯ ಹೃದಯಕ್ಕೆ ಹೆಚ್ಚು ಬೆಲೆ ಇತ್ತು. ಆ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್. ಹೌದು, ಚಾರ್ಲ್ಸ್ ದುಡ್ಡುಡಾಯಿಸ್ತಾನೆ ನಿಜ. ಆದ್ರೆ ಅವನು ತನ್ನ ಚಿಕ್ಕಪ್ಪ ಸರ್ ಆಲಿವರ್ನ ಪೇಂಟಿಂಗ್ ಅನ್ನು ಮಾತ್ರ ಎಷ್ಟೇ ದುಡ್ಡು ಕೊಟ್ರೂ ಮಾರಲ್ಲ ಅಂತಾನೆ. ಯಾಕಂದ್ರೆ ಆ ಚಿಕ್ಕಪ್ಪನ ಮೇಲೆ ಅವನಿಗೆ ಅಷ್ಟು ಕೃತಜ್ಞತೆ ಮತ್ತು ಪ್ರೀತಿ ಇದೆ.
ಜೊತೆಗೆ ಬಂದ ದುಡ್ಡಲ್ಲಿ ಸ್ವಲ್ಪ ಭಾಗವನ್ನ ತನ್ನ ಬಡ ಸಂಬಂಧಿ ಮಿಸ್ಟರ್ ಸ್ಟ್ಯಾನ್ಲಿಗೆ ಕಳಿಸ್ತಾನೆ. ಓ ಅಂದ್ರೆ ತಾನು ಕಷ್ಟದಲ್ಲಿದ್ರೂ ಬೇರೆಯವರಿಗೆ ಹೆಲ್ಪ್ ಮಾಡೋ ಗುಣ, ದ್ಯಾಟ್ ಮೇಕ್ಸ್ ಹಿಮ್ ಅ ಟ್ರೂ ಜೆಂಟಲ್ಮನ್, ನಾಟ್ ಹಿಸ್ ಬ್ಯಾಂಕ್ ಬ್ಯಾಲೆನ್ಸ್. ಎಕ್ಸಾಕ್ಟ್ಲಿ. ಈ ಪಾಯಿಂಟ್ ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ದುಣ್ಣು ವೆಚ್ಚ ಮಾಡೋ ಚಾರ್ಲ್ಸ್ನ ಒಳಗಿರೋ ಪ್ರಾಮಾಣಿಕತೆ ಹೊರಬೀಳೋದು ಇಲ್ಲೇ. ಮನುಷ್ಯನನ್ನ ಡಿಫೈನ್ ಮಾಡೋದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಆ ಕೃತಜ್ಞತೆ ಮತ್ತು ಕರುಣೆ ಅಂತ ಶೆರಿಡನ್ ಹೇಳ್ತಾರೆ. This brings us to the climax, Act 5 summary and explanation. The famous screen scene. ಇದೊಂಥರ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಕ್ಲೈಮ್ಯಾಕ್ಸ್ ತರ ಇದೆ ಅಲ್ವಾ? ಹೌದು, ಇದನ್ನ ಇಂಗ್ಲಿಷ್ ಲಿಟರೇಚರ್ನ ಅತ್ಯುತ್ತಮ ಕಾಮಿಕ್ ದೃಶ್ಯಗಳಲ್ಲಿ ಒಂದು ಅಂತಾರೆ. ಜೋಸೆಫ್ನ ಮನೆಯಲ್ಲಿ ಲೇಡಿ ಟೀಸಲ್ ಇರ್ತಾಳೆ, ಅಷ್ಟರಲ್ಲೇ ಅವಳ ಗಂಡ ಸರ್ ಪೀಟರ್ ಅಲ್ಲಿಗೆ ಬರ್ತಾನೆ. ಆಗ ಲೇಡಿ ಟೀಸಲ್ ಗಾಬರಿಯಾಗಿ ಒಂದು ಸ್ಕ್ರೀನ್ ಅಂದ್ರೆ ಪರದೆ ಹಿಂದೆ ಬಚ್ಚಿಟ್ಕೋತಾಳೆ. ಕರೆಕ್ಟ್. ಸರ್ ಪೀಟರ್ ಜೊತೆ ಜೋಸೆಫ್ ಮಾತಾಡ್ತಿರುವಾಗ ಅಲ್ಲಿಗೆ ಚಾರ್ಲ್ಸ್ ಬರ್ತಾನೆ. ಆಗ ಸರ್ ಪೀಟರ್ ಕೂಡ ಬಚ್ಚಿಟ್ಕೋತಾನೆ. ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್. ಕೊನೆಗೆ ಆ ಸ್ಕ್ರೀನ್ ಬೀಳ್ತಾಳೆ, ಲೇಡಿ ಟೀಸಲ್ ಸಿಕ್ಕಿ ಬೀಳ್ತಾಳೆ. ಹೌದು, ಅಲ್ಲಿಗೆ ಜೋಸೆಫ್ನ ಸುಳ್ಳು ಸಜ್ಜನಿಕೆಯ ಮುಖವಾಡ ಕಳಚಿ ಬೀಳುತ್ತೆ. ಸರ್ ಪೀಟರ್ಗೆ ಜೋಸೆಫ್ ಎಂಥ ಫ್ರಾಡ್ ಅಂತ ಗೊತ್ತಾಗುತ್ತೆ. ಲೇಡಿ ಟೀಸಲ್ಗೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾಳೆ. ಆಮೇಲೆ ಸರ್ ಆಲಿವರ್ ಬರ್ತಾನಲ್ವಾ? ಹೌದು, ಕೊನೆಗೆ ಸರ್ ಆಲಿವರ್ ತನ್ನ ನಿಜ ರೂಪದಲ್ಲಿ ಬಂದು ಯಾರು ಸರಿ ಯಾರು ತಪ್ಪು ಅಂತ ತೀರ್ಮಾನಿಸ್ತಾನೆ. ಚಾರ್ಲ್ಸ್ಗೆ ತನ್ನ ಆಸ್ತಿ ಕೊಡ್ತಾನೆ. ಮರಿಯಾ ಜೊತೆ ಚಾರ್ಲ್ಸ್ನ ಮದ್ವೆ ಆಗುತ್ತೆ. ಸೊ ಬೂಟಾಟಿಕೆ ಯಾವತ್ತಿದ್ರೂ ಶಾಶ್ವತವಾಗಿ ಅಡಗಿರೋಕೆ ಸಾಧ್ಯವಿಲ್ಲ. ಟ್ರೂತ್ ಆಲ್ವೇಸ್ ಕಮ್ಸ್ ಔಟ್. ದಟ್ಸ್ ದ ಮಾರಲ್ ಆಫ್ ಆಕ್ಟ್ 5. ಈಗ ಎಕ್ಸಾಮಿನಲ್ಲಿ ಅತಿ ಹೆಚ್ಚು ಸ್ಕೋರ್ ತಂದ್ಕೊಡೋ ಸೆಕ್ಷನ್ಗೆ ಬರೋಣ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಪಾತ್ರಗಳ ಪರಿಚಯ. ಕ್ಯಾರೆಕ್ಟರ್ ಸ್ಕೆಚ್ ಬರೆಯೋದು ಹೇಗೆ? ಲೆಟ್ಸ್ ಬ್ರೇಕ್ ದಮ್ ಡೌನ್ ಒನ್ ಬೈ ಒನ್. ಫಸ್ಟ್, ಸರ್ ಪೀಟರ್ ಟೀಸಲ್. ಸರ್ ಪೀಟರ್ ಹಳೆಯ ತಲೆಮಾರಿನ ಪ್ರತಿನಿಧಿ. ಒಳ್ಳೆಯವನೇ, ಆದ್ರೆ ಯುವತಿಯನ್ನ ಮದುವೆಯಾಗಿ ಪ್ರತಿದಿನ ಜಗಳ ಆಡ್ತಿರ್ತಾನೆ. ಕಥೆಯ ಕೊನೆಯಲ್ಲಿ ಅವನು ತನ್ನ ಮುಂಡುತನ ಬಿಟ್ಟು ತನ್ನ ಹೆಂಡತಿಯನ್ನ ಅರ್ಥ ಮಾಡ್ಕೋತಾನೆ. ಅಂದ್ರೆ ಇವನನ್ನ ಒಬ್ಬ ಬದಲಾಗುವ ಪಾತ್ರ ಅಂದ್ರೆ ಡೈನಾಮಿಕ್ ಕ್ಯಾರೆಕ್ಟರ್ ಅಂತ ವಿವರಿಸಬಹುದು. ನೆಕ್ಸ್ಟ್, ಲೇಡಿ ಟೀಸಲ್. ಇವಳು ಫ್ಯಾಷನ್ ಮತ್ತು ಗಾಸಿಪ್ಗೆ ಮರುಳಾದ ಯುವತಿ. ಆದ್ರೆ ಅವಳು ಸಂಪೂರ್ಣ ಕೆಟ್ಟವಳಲ್ಲ. ಸ್ಕ್ರೀನ್ ಸೀನಲ್ಲಿ ಸಿಕ್ಕಿಬಿದ್ದ ಮೇಲೆ ಅವಳು ತನ್ನ ತಪ್ಪನ್ನು ಒಪ್ಪುಕೊಳ್ಳೋ ಪ್ರಾಮಾಣಿಕತೆ ತೋರಿಸ್ತಾಳೆ. ಇವಳು ಲಂಡನ್ ಸಮಾಜದ ಆಕರ್ಷಣೆಗೆ ಬಲಿಯಾದವರ ಪ್ರತಿನಿಧಿ. Then we have the two brothers, Joseph Surface and Charles Surface. ಜೋಸೆಫ್ ನಾಟಕದ ಮುಖ್ಯ ವಿಲನ್. ಮ್ಯಾನ್ ಆಫ್ ಸೆಂಟಿಮೆಂಟ್ ಅಂತ ಕರೆಸ್ಕೊಳ್ಳುವ ಪಕ್ಕಾ ಮೋಸಗಾರ. ಎಕ್ಸಾಮ್ನಲ್ಲಿ ಇವನನ್ನ ವಿವರಿಸುವಾಗ ಹೈಪೋಕ್ರಸಿ ಅನ್ನೋ ಪದ ಕಡ್ಡಾಯವಾಗಿ ಬಳಸಬೇಕು. ಆಮೇಲೆ ಚಾರ್ಲ್ಸ್. ಇನ್ನು ಚಾರ್ಲ್ಸ್ ಕಥೆಯ ಹೀರೋ. ಆರ್ಥಿಕವಾಗಿ ಫ್ಲಾಪ್ ಆದ್ರೂ ನೈತಿಕವಾಗಿ ಪಾಸ್ ಆಗೋ ವ್ಯಕ್ತಿ. ಹಿ ರೆಪ್ರೆಸೆಂಟ್ಸ್ ರಾ ಆನೆಸ್ಟಿ. What about Sir Oliver Surface? ಸರ್ ಆಲಿವರ್ ಈ ಕಥೆಯ ಜಡ್ಜ್ ಅಥವಾ ಡಿಟೆಕ್ಟಿವ್ ಇದ್ದ ಹಾಗೆ. ಸಮಾಜದ ಗಾಸಿಪ್ಗಳನ್ನ ಸುಮ್ಮನೆ ನಂಬದೆ ತಾನೇ ಸ್ವತಃ ಸತ್ಯವನ್ನ ಪರೀಕ್ಷೆ ಮಾಡೋ ಪ್ರಬುದ್ಧ ವ್ಯಕ್ತಿ. ಮತ್ತು ನಮ್ಮ ಗಾಸಿಪ್ ಕ್ವೀನ್ ಲೇಡಿ ಸ್ನೇರ್ವೆಲ್. ಶಿ ಇಸ್ ದ ಡಿರೆಕ್ಟರ್ ಆಫ್ ಆಲ್ ಸ್ಕ್ಯಾಂಡಲ್ಸ್. ಸಮಾಜದ ಟಾಕ್ಸಿಕ್ ಕಲ್ಚರ್ನ ಸಿಂಬಲ್ ಇವಳು. ಸುಳ್ಳು ವದಂತಿಗಳನ್ನ ಹಬ್ಬಿಸಿ ಬೇರೆಯವರನ್ನ ಹಾಳು ಮಾಡೋದೇ ಇವಳ ಏಕೈಕ ಗುರಿ. ಫೈನಲಿ ಮರಿಯಾ, ಸರ್ ಪೀಟರ್ನ ವಾರ್ಡ್. ಇಡೀ ನಾಟಕದಲ್ಲಿ ಸ್ವಲ್ಪವೂ ಗಾಸಿಪ್ ಮಾಡದ, ಪ್ರಾಮಾಣಿಕತೆಯನ್ನ ಬಿಟ್ಟುಕೊಡದ ಮತ್ತು ಜೋಸೆಫ್ನ ಮುಖವಾಡವನ್ನ ಮೊದಲೇ ಗುರುತಿಸಿದ ಏಕೈಕ ಪಾತ್ರ ಮರಿಯಾ. ಶಿ ಈಸ್ ದ ವಾಯ್ಸ್ ಆಫ್ ರೀಸನ್, ವಿವೇಕದ ಧ್ವನಿ. ಅಂದ್ರೆ ಈ ಪ್ರತಿಯೊಂದು ಪಾತ್ರವು 18ನೇ ಶತಮಾನದ ಸಮಾಜದ ಒಂದೊಂದು ಗುಣ ಮತ್ತು ಅವಗುಣಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ವಿದ್ಯಾರ್ಥಿಗಳು ತಮ್ಮ ಕ್ಯಾರೆಕ್ಟರ್ ಸ್ಕೆಚಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಫ್ಯಾಂಟಾಸ್ಟಿಕ್. ಹೌದು. ಈಗ ಲೆಟ್ಸ್ ಡೈವ್ ಇನ್ ಟು ದ ಬಿಗ್ ಎಸ್ಸೇ ಕ್ವೆಶ್ಚನ್ಸ್. ಥೀಮ್ಸ್. ಇಲ್ಲಿ 5 ಪ್ರಮುಖ ಥೀಮ್ಗಳಿವೆ. ನಂಬರ್ 1, ಗಾಸಿಪ್ ಅಂಡ್ ಸ್ಕ್ಯಾಂಡಲ್. ನಂಬರ್ 2, ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ನಂಬರ್ 3, hypocrisy. ನಂಬರ್ 4, ಮ್ಯಾರೇಜ್ ಅಂಡ್ ಸೋಷಿಯಲ್ ಲೈಫ್. ನಂಬರ್ 5, ಟ್ರೂ ಕ್ಯಾರೆಕ್ಟರ್. ಇವುಗಳನ್ನ ಕನೆಕ್ಟ್ ಮಾಡೋದು ಹೇಗೆ? ಎಕ್ಸಾಮಿನಲ್ಲಿ ಒಂದು ಲಾಂಗ್ ಎಸ್ಸೆ ಬರೆಯುವಾಗ ಇದನ್ನೇ ಒಂದು ಸ್ಟ್ರಕ್ಚರ್ ಆಗಿ ಯೂಸ್ ಮಾಡ್ಬೋದು. ಫಸ್ಟ್, ಗಾಸಿಪ್ ಅನ್ನೋದು ಈ ನಾಟಕದ ಡ್ರೈವಿಂಗ್ ಫೋರ್ಸ್. ಅದು ಹೇಗೆ ಸಮಾಜದ ನೆಮ್ಮದಿ ಕೆಡಿಸುತ್ತೆ ಅಂತ ಬರೆಯಿರಿ. ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ ಹಾಗೂ ಹೈಪೋಕ್ರಸಿ ಅಂದ್ರೆ ಹೊರನೋಟ ಮತ್ತು ನೈಜತೆ ಹಾಗೂ ಬೂಟಾಟಿಕೆ. ಇದನ್ನು ನಾವು ಜೋಸೆಫ್ ಮತ್ತು ಚಾರ್ಲ್ಸ್ ನಡುವಿನ ಡಿಫರೆನ್ಸ್ ಮೂಲಕ ವಿವರಿಸಬಹುದಲ್ವಾ? ಖಂಡಿತ. ಜೋಸೆಫ್ನ ಫೇಕ್ ಸಜ್ಜನಿಕೆ ಮತ್ತು ಅವನ ಅಸಲಿ ಮೋಸ, ಇದು ಹೈಪೋಕ್ರಸಿಗೆ ಬೆಸ್ಟ್ ಎಕ್ಸಾಂಪಲ್. ನೋಡುವರೆಲ್ಲ ಒಳ್ಳೆಯರಲ್ಲ, ಬಾಯಲ್ಲೇ ನೀತಿ ಹೇಳುವರೆಲ್ಲ
ನೀತಿವಂತರಲ್ಲ ಎಂಬುದನ್ನ ವಿವರಿಸಬೇಕು. 4ನೇ ಥೀಮ್ ಮ್ಯಾರೇಜ್ ಅಂಡ್ ಸೋಷಿಯಲ್ ಲೈಫ್. ಟೀಸಲ್ ದಂಪತಿಗಳ ಉದಾಹರಣೆ ಕೊಡಿ. ಕೇವಲ ಸ್ಟೇಟಸ್ ಮತ್ತು ದುಡ್ಡಿಗಾಗಿ ಮಾಡಿಕೊಳ್ಳುವ ಮದುವೆಗಳು ಹೇಗೆ ವಿಫಲವಾಗುತ್ತವೆ ಮತ್ತು ಲಂಡನ್ನ ಸೋಷಿಯಲ್ ಲೈಫ್ ಎಷ್ಟು ಟೊಳ್ಳಾಗಿತ್ತು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅಂಡ್ ದ ಫೈನಲ್ ಥೀಮ್ ಟ್ರೂ ಕ್ಯಾರೆಕ್ಟರ್. ಸೊ ವಾಟ್ ಇಸ್ ದಿಸ್ ಆಲ್ ಮೀನ್? ಅಲ್ಟಿಮೇಟ್ ಆಗಿ ಶೆರಿಡನ್ ಏನ್ ಹೇಳ್ತಿದ್ದಾರೆ? ಶೆರಿಡನ್ ಹೇಳೋದು ಇಷ್ಟೇ: ಒಬ್ಬ ವ್ಯಕ್ತಿಯ ಟ್ರೂ ಕ್ಯಾರೆಕ್ಟರ್ ಕಷ್ಟದ ಸಮಯದಲ್ಲಿ ಅವನು ತೆಗೆದುಕೊಳ್ಳುವ ನಿರ್ಧಾರಗಳಿಂದ ಗೊತ್ತಾಗುತ್ತೆ. ಆ ಪೇಂಟಿಂಗ್ ಮಾರ್ಲಿಲ್ಲ ನೋಡಿ, ಅದು. ಎಕ್ಸಾಕ್ಟ್ಲಿ. ಚಾರ್ಲ್ಸ್ ತನ್ನ ಚಿಕ್ಕಪ್ಪನ ಮೇಲಿನ ಪ್ರೀತಿಯಿಂದ ಆ ಪೇಂಟಿಂಗ್ ಮಾರ್ಲಿಲ್ಲ, ಅದು ಅವನ ಟ್ರೂ ಕ್ಯಾರೆಕ್ಟರ್. ಸಮಾಜ ಏನ್ ಮಾತಾಡ್ಕೊಳ್ಳುತ್ತೆ ಅನ್ನೋದು ಲೆಕ್ಕಕ್ಕಿಲ್ಲ. That makes total sense. This brings us to the final part, conclusion. ಈ ಇಡೀ ಡೀಪ್ ಡೈವ್ನ ಸಾರಾಂಶವನ್ನ ಒಂದೆರಡು ವಾಕ್ಯಗಳಲ್ಲಿ ಸಮ್ಮರೈಸ್ ಮಾಡೋದಾದ್ರೆ, ದ ಸ್ಕೂಲ್ ಫಾರ್ ಸ್ಕ್ಯಾಂಡಲ್ ಕೇವಲ ನಗಿಸುವ ನಾಟಕವಲ್ಲ, ಇದು ಸಮಾಜವನ್ನು ಎಚ್ಚರಿಸುವ ಒಂದು ಕನ್ನಡಿ. ಕನ್ಕ್ಲೂಷನ್ನಲ್ಲಿ ವಿದ್ಯಾರ್ಥಿಗಳು ಸತ್ಯವು ಯಾವಾಗಲೂ ಮೋಸವನ್ನು, ಗಾಸಿಪ್ಪನ್ನು ಗೆಲ್ಲುತ್ತದೆ ಮತ್ತು ಬೂಟಾಟಿಕೆ ಯಾವತ್ತಿಗೂ ಬಯಲಾಗುತ್ತದೆ ಅಂತ ಬರೆದು ಮುಗಿಸ್ಬೇಕು. ಅದಕ್ಕೆ ಅಲ್ವಾ ಈ ಮಾಸ್ಟರ್ ಪೀಸ್ ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಇಂದಿಗೂ ಪಾಪ್ನಲ್ಲಿರೋದು. ಹೌದು. ಆ್ಯಂಡ್ ಎಸ್, ದಯವಿಟ್ಟು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಡೀಪ್ ಡೈವ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪರೀಕ್ಷೆಗೆ ತಯಾರಿ ನಡೆಸ್ತಿರುವ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಿಮ್ಮ ಲೈಫ್ನಲ್ಲಿ ನೀವು ನೋಡಿದ ಜೋಸೆಫ್ಗಳ ಬಗ್ಗೆ ಅಥವಾ ಈ ನಾಟಕದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಹಂಚಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಡೀಪ್ ಡೈವ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. Hi, I'm Sheridan. If you enjoyed this explanation, please subscribe to this YouTube channel for more English literature lectures.